ಕಳೆದ 4 ದಿನಗಳ ಹಿಂದೆ ಬೇಳೂರು ಗೋಪಾಲ್ ಕೃಷ್ಣ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಕರೀತಾರೆ. ಆ ಪತ್ರಿಕಾಗೋಷ್ಠಿಯಲ್ಲಿ ಈ ರಾಜ್ಯ ಕಂಡಂತ ಹಿರಿಯ ನಾಯಕರಾದಂತಹ ಈಶ್ವರಪ್ಪನವ್ರ ಬಗ್ಗೆ ತುಂಬಾ ಹಗುರವಾಗಿ ಮಾತಾಡ್ತಾರೆ. ತುಂಬಾ ಬೇಸರ ಸಂಗತಿ ಅಂತ ಹೇಳಿದ್ರೆ ಅವರು ಬಂಗಾರಪ್ಪನವರ ಶಿಷ್ಯನಾಗಿ ಬೆಳೆದಿರ್ತಕ್ಕಂಥದ್ದು. ಯಾಕೆಂದ್ರೆ ಧೀಮಂತ ನಾಯಕರಾದ ಬಂಗಾರಪ್ಪನವರು ಎಷ್ಟು ಹೆಸರು ಮಾಡಿದ್ರು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಪ್ರೀತಿಸುವಂತ ರಾಜಕಾರಣಿ ಬಂಗಾರಪ್ಪನವರು. ಅಂತವರ ಒಬ್ಬ ಶಿಷ್ಯ ಆಗಿ ಇಷ್ಟು ಕೀಳ್ಮಟ್ಟದ ಹೇಳಿಕೆಯನ್ನು ಕೊಡ್ತಾರೆ ಅಂತ ಹೇಳಿ ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ. ಈಶ್ವರಪ್ಪನವರು ಅಂತ ಹೇಳಿದ್ರೆ ಒಂದು ಹೋರಾಟದ ಹಾದಿಲ್ ಬಂದಿರ್ತಕ್ಕಂಥದ್ದು. ಯಾಕೆಂದ್ರೆ ಅವರ ಒಂದು ಬೆಳವಣಿಗೆಯನ್ನ ಇಷ್ಟೊತ್ತು ನಮ್ಮ ಜಾಧವ್ ಅವರು ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಹೇಗೆ ಬಿಜೆಪಿಯನ್ನ ಇಲ್ಲಿ ಕರ್ನಾಟಕದಲ್ಲಿ ಕಟ್ಟಲಿಕ್ಕೆ ಯಡಿಯೂರಪ್ಪನವ್ರ ಪಾತ್ರ ಇತ್ತು, ಅಷ್ಟೇ ಪಾತ್ರ ಈಶ್ವರಪ್ಪನವ್ರ ಪಾತ್ರ ಕೂಡ ಇತ್ತು. ಇಬ್ಬರು ಕೂಡ ಜೊತೆಯಾಗಿ ಅಂದಿನ ಕಾಲದಿಂದ ಸೈಕಲ್ ಅನ್ನು ತುಳಿಯೋದ್ರ ಮೂಲಕ ಅನೇಕ ಹೋರಾಟಗಳನ್ನ ಮಾಡೋದ್ರ ಮೂಲಕ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಆಗಿದ್ದಾರೆ, ರಾಜ್ಯದ ಅಧ್ಯಕ್ಷರು ಆಗಿದ್ದಾರೆ, ಕೇಂದ್ರ ಸಚಿವರು ಆದಂತವರು, ಅನೇಕ ಸ್ಥಾನಮಾನಗಳನ್ನ ಪಕ್ಷದಲ್ಲಿ ಪಡೆದಂತವರು. ಕೇವಲ ಹೋರಾಟದಿಂದ ಮಾತ್ರ ಅದನ್ನೆಲ್ಲ ಪಡೆದಂತವ್ರು. ಬೇಳೂರು ರೀತಿ ಬರೇ ಶೋ ಮ್ಯಾನ್ ತರ ಆಗಿ ಕೂಲಿಂಗ್ ಗ್ಲಾಸ್ ಹಾಕೊಂಡು ಒಳ್ಳೆ ವಿಗ್ ಹಾಕೊಂಡು ಒಂಥರ ಶೋ ಮಾಡ್ಕೊಂಡು ಬಂದಂತವ್ರಲ್ಲ ನಮ್ಮ ಈಶ್ವರಪ್ಪನವರು. ಹೋರಾಟದ ಆದಿಲ್ ಬಂದಂತವ್ರು. ಮಾತಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡ್ಬೇಕಾಗತ್ತೆ. ಯಾಕೆಂತೇಳಿ ಇವತ್ತು ಈಶ್ವರಪ್ಪನವ್ರು ಕೂಡ ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ. ಅವಾಗಲೇ ನಮ್ಮ ಮೋಹನ್ ಜಾಧವ್ ಅವರು ಹೇಳಿದಾಗೆ ನಾವು ಕಾರ್ಪೊರೇಟರ್ ಆಗಿರೋದ್ರಿಂದ ಹಿಡಿದು ಸಾಕಷ್ಟು ಜನ ಪ್ರತಿಗಳನ್ನ ಬೆಳೆಸಿರ್ತಕ್ಕಂಥ ಶಕ್ತಿ ಈಶ್ವರಪ್ಪನವ್ರಿಗಿದೆ. ಇದೇ ಪ್ರಶ್ನೆನ ಬೇಳೂರವ್ರಿಗೆ ಕೇಳ್ತೀವಿ, ನೀವು ಯಾರನ್ನು ಬೆಳೆಸಿದೀರಾ, ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಸಾಧನೆಯನ್ನು ಇದ್ರ ಬಗ್ಗೆ ಮಾತಾಡಿ ಸ್ವಾಮಿ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಹಿಂದುತ್ವದ ಬಗ್ಗೆ ವಿರೋಧವಾಗಿ ಮಾತಾಡಿದ್ರೆ ಇವತ್ತೆಲ್ಲ ನನಗೆ ಮಂತ್ರಿ ಸ್ಥಾನ ಸಿಕ್ಬಿಡುತ್ತೆ, ಆ ಒಂದು ಆಸೆ ಏನಾದ್ರು ತಮ್ಗೆ ಇಟ್ಕೊಂಡಿದ್ರೆ ತುಂಬಾ ಭ್ರಮೆ ಅದು. ಯಾಕೆಂದ್ರೆ ರಾಜಕಾರಣದಲ್ಲಿ ಏಳು ಬೀಳು ಇದ್ದಂತವೆ. ಸಾಕಷ್ಟು ಜನಗಳನ್ನ ನಾವು ನೋಡಿದೀವಿ. ತುಂಬಾ ಈ ರಾಜ್ಯವನ್ನು ಆಳಿರ್ತಕ್ಕಂಥ ರಾಜಮನೆತನಗಳು ಇವತ್ತು ಹೆಸರುಗಳಿಲ್ಲ. ಯಾಕೆ ಅಂತ ಹೇಳಿದ್ರೆ ಧರ್ಮದ ವಿರುದ್ಧ ನಡೆದಂತ ಸಂದರ್ಭದಲ್ಲಿ ಯಾರು ಕೂಡ ತಮ್ಮ ಹೆಸರನ್ನ ಶಾಶ್ವತವಾಗಿ ಉಳಿಸಿರ್ತಕ್ಕಂಥದ್ದು ಇಲ್ಲಿ ನಾವು ಕಾಣಲ್ಲ. ತಮ್ಮ ಜೀವನಕ್ಕೋಸ್ಕರ ಹಿಂದುತ್ವಕ್ಕೋಸ್ಕರ ಮುಡ್ಬಿಟ್ಟಿರ್ತಕ್ಕಂಥ ಈಶ್ವರ್ ಬಗ್ಗೆ ತುಂಬಾ ಹಗುರವಾಗಿ ಮಾತಾಡಿರೋದು ನಮ್ಮೆಲ್ಲರಿಗೂ ಬೇಸರ ತಂದಿದೆ. ಅಲ್ಲಿ ಕೇವಲ ನಾವು ಶಿವಮೊಗ್ಗದಿಂದ ಹೋಗಿರ್ತಕ್ಕಂಥ 5,500 ಜನ ಮಾತ್ರ ಅಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ಲಿಲ್ಲ. ಸಾಗರದ ಜನತೆನೂ ಕೂಡ 1,000ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ರು. ತಮ್ಮದೇ ಮತದಾರರು ಬಂದಿದ್ದಂಥದ್ದು. ಹಾಗಿದ್ರೆ ಅಲ್ಲಿರ್ತಕ್ಕಂಥ ಮತದಾರರಿಗೂ ಕೂಡ ನೀವು ಅವಮಾನ ಮಾಡ್ದಂಗೆ. ಸಾಗರ ಜನತೆ ಬಂದು ಪ್ರತಿಭಟನೆ ಮಾಡಿದ್ರು. ಆ ಮತದಾರರ ಬಗ್ಗೆ ನೀವೇನ್ ಹೇಳ್ತೀರಾ ಹಂಗಿದ್ರೆ ನಿಮ್ಮ ಮತದಾರರೇ ಕೂಡ ಆ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಯಾರಿಗೂ ಬೇಡ ಇಲ್ದಿರ್ತಕ್ಕಂಥ ಒಂದು ಶರಾವತಿ ಪಕ್ಷದವರು ತಮ್ಗೆ ಯಾಕೆ ಬೇಕೋ ಅದನ್ನ ತಾವು ತಿಳಿಸ್ಬೇಕು. ಅವಾಗಲೇ ಮೋಹನ್ ಜಾಧವ್ ಅವರು ಅದು ಹೇಳ್ದಂಗೆ ಅಲ್ಲಿ ಜನತೆಯ ಪ್ರಶ್ನೆ ಅದು ತಾವೇನಾದ್ರು ಅದರಲ್ಲಿ ಪಾಲ್ದಾರ ಅಂತೇಳಿ. ಈಗ ನಾವೆಲ್ಲ ಇತ್ತೀಚೆಗೆ ಕೇರಳದಲ್ಲಿ ನೋಡಿದ್ವಿ, ಭೂಕುಸಿತದಿಂದ ಆಗಿರ್ತಕ್ಕಂಥ ಪರಿಣಾಮವನ್ನ ಕಣ್ಣೆದುರುಗಡೆ ಇದೆ. ಈಗಾಗಲೇ ಮನುಕುಲ ನಾಶಕ್ಕೆ ಸಾಕಷ್ಟು ಪ್ರಕೃತಿ ವಿಕೋಪಗಳು ಆಗ್ತಾ ಇರೋದನ್ನ ಕಣ್ಣೆದುರುಗಡೆ ಕಾಣ್ತಾ ಇದೀವಿ. ಹಾಗೆ ಮುಂದಿನ ಒಂದು ವಿಕೋಪ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾವೆಲ್ಲರೂ ಕೂಡ ಇದನ್ನ ಒಂದು ತಡೆ ಹಿಡಿಲಿಕ್ಕೆ ತಾವೆಲ್ಲ ಹೋರಾಟ ಮಾಡಿದ್ದು. ಸುಮಾರು ಶಿವಮೊಗ್ಗದಿಂದ 125 ಬಸ್ಗಿಂತ ಅಧಿಕವಾಗಿ 5,500 ಜನಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಹೋರಾಟ ಮಾಡಿದ್ವಿ. ಆ ಹೋರಾಟಕ್ಕೆ ಅವರು ಪ್ರಶಂಸೆ ವ್ಯಕ್ತಪಡಿಸ್ಬೇಕಿತ್ತು. ಯಾಕಂದ್ರೆ ಇದು ಜನಪರ ಹೋರಾಟ. ಇಲ್ಲಿ ಯಾವುದೇ ರೀತಿಯಾದಂತ ನಾವು ರಾಜಕಾರಣ ಮಾಡಿಲ್ಲ, ಜನಗಳ ಪರವಾಗಿ ಹೋರಾಟ ಅಂತ ಮಾಡಿದ್ದು. ಅಲ್ಲಿ ತುಂಬಾ ಹೆಸರು ಮಾಡಿರ್ತಕ್ಕಂಥ ಆ ಭಾಗದಲ್ಲಿ ಬಂಗಾರಮಕ್ಕಿಯ ಮಾರುತಿ ಗುರುಗಳು ಬಂದಿದ್ದಾರೆ. ಇವ್ರಿಗೆ ಹಿಂದುತ್ವದ ಬಗ್ಗೆನೂ ಒಳ್ಳೆ ಅಭಿಪ್ರಾಯ ಇಲ್ಲ, ಇರ್ತಕ್ಕಂಥ ಗುರುಗಳ ಬಗ್ಗೆನೂ ಅಭಿಪ್ರಾಯ ಇಲ್ಲ, ದೇವ್ರ ಬಗ್ಗೆನೂ ಮೊದಲೇ ನಂಬಿಕೆ ಇಲ್ಲ. ಯಾರೋ ಗುರುಗಳು ಬಂದಿದ್ರು. ಯಾಕೆ ಆ ಗುರುಗಳ ಹೆಸರು ಗೊತ್ತಿಲ್ಲ ಇವರಿಗೆ? ಆ ಗುರುಗಳು ಹೇಳೋಷ್ಟು ಇವ್ರಿಗೆ ಸೌಜನ್ಯ ಇಲ್ವಾ? ಹೆಸರನ್ನ ಹೇಳೋಷ್ಟು ಸೌಜನ್ಯ ಇಲ್ವಾ? ಈ ರೀತಿ ಉಡಾಫೆಗಳನ್ನ ಮಾಡೋದನ್ನ ದಯವಿಟ್ಟು ಬಿಡಿ. ಯಾಕೆ ಅಂತ ಹೇಳಿದ್ರೆ ಖಂಡಿತ ನೀವು ಮಂತ್ರಿ ಆಗೋದಿರ್ಲಿ, ಮುಂದಿನ ಒಂದು ಎಲೆಕ್ಷನ್ ಅಲ್ಲಿ MLA ಆಗೋದು ಕೂಡ ಕಷ್ಟ ಆಗುತ್ತೆ. ಯಾಕೆಂದ್ರೆ ಕೇವಲ ನಿಮಗೆ ಮುಸಲ್ಮಾನರು ಮಾತ್ರ ಓಟ್ ಹಾಕಿಲ್ಲ, ಅಲ್ಲಿರ್ತಕ್ಕಂಥ ಹಿಂದೂಗಳು ಓಟ್ ಹಾಕಿರೋದ್ರಿಂದ ನೀವು ಒಬ್ರು MLA ಆಗಿದ್ದೀರಾ. ಅವ್ರು ಮಾತಾಡ್ತಾ ಹೇಳಿರೋದೇ ನಾವು ಉಲ್ಲೇಖ ಮಾಡ್ತೀವಿ. ಮುಸಲ್ಮಾನರ ಬಗ್ಗೆ ಈಶ್ವರಪ್ಪನವ್ರು ಮಾತಾಡ್ತಾರೆ ಅಂತ ಹೇಳಿ. ಈಶ್ವರಪ್ಪನವ್ರು ಮಾತಾಡಿದಾರೆ ಮುಸಲ್ಮಾನರ ಬಗ್ಗೆ. ಯಾವ ಮುಸಲ್ಮಾನರ ಬಗ್ಗೆ? ರಾಷ್ಟ್ರದ್ರೋಹಿ ಮುಸಲ್ಮಾನರ ಬಗ್ಗೆ, ಧರ್ಮದ್ರೋಹಿ ಮುಸಲ್ಮಾನರ ಬಗ್ಗೆ ಪ್ರತಿ ಒಂದು ಸಂದರ್ಭದಲ್ಲೂ ಅವ್ರು ಹೇಳ್ತಾರೆ, ನಾನು ರಾಷ್ಟ್ರದ್ರೋಹಿ ಮುಸಲ್ಮಾನರನ್ನು ವಿರೋಧಿಸ್ತೀನಿ, ಎಲ್ಲ ಮುಸಲ್ಮಾನರನ್ನು. ಹಾಗಿದ್ರೆ ತಮಗೆ ನೀಡಿರ್ತಕ್ಕಂಥ ಹಿಂದೂಗಳ ಬಗ್ಗೆ ತಮಗೆ ಹಿಂದೂಗಳ ಬಗ್ಗೆ ಕಾಳಜಿ ಇಲ್ವಾ? ಮತ ಹಾಕಿರೋ ಹಿಂದೂಗಳ ಬಗ್ಗೆ ಕಾಳಜಿ ಇಲ್ವಾ? ಆಗಿದ್ರೆ ದಯಮಾಡಿ ಎಲ್ಲಾ ಪ್ರಶ್ನೆಗಳಿಗೂ ಅವರು ಉತ್ತರ ಕೊಡ್ಬೇಕು, ಹಾಗೆ ಕ್ಷಮೆಯನ್ನ ಕೋರ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ರಾಷ್ಟ್ರಭಕ್ತ ಬಳಗದಿಂದ ಖಂಡಿತವಾಗ್ಲೂ ಅವರು ಶಿವಮೊಗ್ಗ ನಗರಕ್ಕೆ ಬಂದಂತ ಸಂದರ್ಭದಲ್ಲಿ ನಾವು ಮುತ್ತಿಗೆ ಹಾಕೋರಿದೀವಿ. ಇಲ್ಲ ಅಂದ್ರೆ ಸಾಗರದಲ್ಲಿ ಇರ್ತಕ್ಕಂಥ ಅವತ್ತೇನು ಪ್ರತಿಭಟನೆಗೆ ಬಂದಿದ್ರು, ಯಾಕೆಂದ್ರೆ ಎಲ್ಲಾ ಜನಪರ ಹೋರಾಟಗಾರರು ಅಲ್ಲಿ ಬಂದಿದ್ದಾರೆ, ಪರಿಸರ ಆಸಕ್ತರು ಬಂದಿದ್ದಾರೆ, ರೈತರು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಅವ್ರೆಲ್ರಿಗೂ ಕೂಡ ನೀವು ಅವಮಾನ ಮಾಡಿರ್ತಕ್ಕಂಥದ್ದು. ಅವರೆಲ್ಲರ ಒಂದು ಕ್ಷಮೆಯನ್ನು ಕೂಡ ತಾವು ಕೋರ್ಲೇಬೇಕು ಅಂತೇಳಿ ಈ ಮೂಲಕ ನಾವು ಆಗ್ರಹಿಸ್ತಾ ಇದ್ದೀವಿ. ಖಂಡಿತ ಅವರು ಕ್ಷಮೆ ಕೇಳ್ತಾರೆ ಅನ್ನೋ ಅಭಿಪ್ರಾಯ ನಮ್ಗಿದೆ. ಯಾಕೆ ಅಂತ ಹೇಳಿದ್ರೆ
ಅಲ್ಲಿ ಅವರಿಗೆ ಮತದಾರರು ಕೂಡ ಹಿಂದೂ ಬಾಂಧವರು ಇದ್ದಾರೆ, ರೈತರು ಇದ್ದಾರೆ, ಎಲ್ಲ ಜನಪರ ಓಟ್ ಇದ್ದಾರೆ. ಅವ್ರು ಕೇಳಲಿಲ್ಲ ಅಂದ್ರೆ ಮುಂದೆ ನಾ ಆಗ್ಲೇ ಹೇಳ್ದಂಗೆ ಅವರು ಮಂತ್ರಿ ಆಗೋದಿಲ್ಲ, MLA ಕೂಡ ಆಗಿಲ್ಲ. ಆ ಒಂದು ಮುಂದಿನ ರಾಜಕೀಯ ಭವಿಷ್ಯಕ್ಕೋಸ್ಕರನಾದ್ರೂ ಅವ್ರು ಕ್ಷಮೆ ಕೇಳ್ತಾರೆ. ನಾವೊಂದು 15 ದಿನ ಗಡುವು ಕೊಡ್ತೀವಿ ಸರ್. ಅವ್ರೇನಾದ್ರು ಅಷ್ಟರೊಳಗಡೆ ಕೇಳಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಾವು ಅವ್ರನ್ನ ಮುಕ್ತಿ ಹಾಕುವಂತ ಕೆಲಸ ಮಾಡೋಣ.